ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ ಹಾಗೂ ಇತಿಹಾಸಕ್ತರೆ, ಡಾಕ್ಟರ್ ಪ್ರಕಾಶ್ ಮತ್ತೊಮ್ಮೆ ನಿಮ್ಮ ಮುಂದೆ. ಇಂದು ನಾನು ನಿಮ್ಮೊಂದಿಗೆ ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ರಾಜ್ಯವನ್ನು ಕಟ್ಟಿ ಆಡಳಿತ ನಡೆಸಿದಂತಹ ಸಾತವಾಹನರನ್ನು ಕುರಿತು ಮಾತನಾಡುತ್ತಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಷಯವು ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ಪದವಿ ಪರೀಕ್ಷೆಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದಂತಹ ವಿಷಯವಾಗಿದೆ. ಬನ್ನಿ, ಕೇಳಿಸಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಗೆಲುವನ್ನು ಸಾಧಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯದ ಪತನಾನಂತರ ಭಾರತದಲ್ಲಿ ಅನೇಕ ಸಣ್ಣಪುಟ್ಟ ರಾಜ್ಯಗಳು ತಲೆ ಎತ್ತಿದುವು. ಅಂತಹ ಸಣ್ಣಪುಟ್ಟ ರಾಜ್ಯಗಳಲ್ಲಿ ಕೆಲವು ಮೌರ್ಯರ ಸಾಮಂತ ರಾಜ್ಯಗಳಾಗಿದ್ದು ಆನಂತರದಲ್ಲಿ ಸ್ವತಂತ್ರವಾದವು. ದಕ್ಷಿಣ ಭಾರತದಲ್ಲಿ ಏಳಿಗೆಗೆ ಬಂದಂತಹ ಸಾತವಾಹನರು ಈ ಹಿಂದೆ ಮೌರ್ಯ ಸಾಮ್ರಾಜ್ಯರ ಸಾಮಂತರಾಗಿದ್ದು, ಮೌರ್ಯರು ಪತನ ನಂತರದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಅರಸರಾಗಿ ತಲೆ ಎತ್ತಿ ಕ್ರಿಸ್ತಪೂರ್ವ 230ರಿಂದ ಕ್ರಿಸ್ತಶಕ 250ರವರೆಗೆ ಆಡಳಿತವನ್ನು ನಡೆಸಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದಿದ್ದಾರೆ ಈ ಶಾತವಾಹನರು. ಮೊದಲ ಬಾರಿಗೆ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಸಾಧಿಸಿದಂತಹ ರಾಜಕೀಯ ಸಂಘಟನೆ ಅವರ ಸಾಧನೆಗಳಲ್ಲಿ ಬಹಳ ಮುಖ್ಯವಾದುದಾಗಿದೆ. ಸಾಹಸಿಗರು, ಸಮರ್ಥ ಆಡಳಿತಗಾರರು, ಧರ್ಮಸಹಿಷ್ಣುಗಳು, ಕಲೆ ಮತ್ತು ಸಾಹಿತ್ಯದ ಪ್ರೇಮಿಗಳೂ ಆಗಿದ್ದ ಈ ಸಾತವಾಹನರು ಭಾರತೀಯ ಸಂಸ್ಕೃತಿಗೆ ತಮ್ಮದೇ ಆದ ಕಾಣಿಕೆಗಳನ್ನು ಸಲ್ಲಿಸಿ ಪ್ರಸಿದ್ಧರಾಗಿದ್ದಾರೆ. ಭಾರತದಲ್ಲಿ ಮೌರ್ಯರ ಅಧಿಕಾರ ಕುಸಿಯಲಾರಂಭಿಸಿದಂತೆ ಮೌರ್ಯರ ಉತ್ತರಾಧಿಕಾರಿಗಳಾದ ಈ ಸಾತವಾಹನರು ದಖ್ಖನ್ ಭೂಭಾಗದಲ್ಲಿ ಸ್ವತಂತ್ರ ರಾಜ್ಯವನ್ನು ಕಟ್ಟಿದರು. ಪರಸ್ಪರ ಕಲಹ ಕಚ್ಚಾಟಗಳಲ್ಲಿ ನಿರತರಾಗಿದ್ದ ಚಿಕ್ಕ ಚಿಕ್ಕ ಪಾಳೇಗಾರರನ್ನು ಒಟ್ಟುಗೂಡಿಸಿ ಆ ಪಾಳೇಗಾರರಿಗೆ ಪ್ರಬಲವಾದಂತಹ ಸ್ಥಾನಮಾನಗಳನ್ನು ನೀಡಿ ದಕ್ಷಿಣ ಭಾರತದಲ್ಲಿ ವಿಶೇಷವಾದಂತಹ ರಾಜ್ಯಾಡಳಿತವನ್ನು ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಈ ಸಾತವಾಹನರು. ಶಾತವಾಹನರು ಸ್ಥಳೀಯ ಪಾಳೇಗಾರರುಗಳಾಗಿದ್ದ ಚುಟುಗಳು, ಶತಕರ್ಣಿಗಳು, ಮಹಾರಥಿಗಳು ಮುಂತಾದವರ ಸಹಾಯ ಮತ್ತು ಸಹಕಾರದಿಂದ ತಮ್ಮ ರಾಜ್ಯವನ್ನು ನಿರ್ಮಾಣ ಮಾಡಿದರು. ಸಾತವಾಹನರ ರಾಜ್ಯವು ಆವತ್ತಿನ ಸಾಮಾಜಿಕ ವ್ಯವಸ್ಥೆಯಿಂದಲೇ ಉದ್ಭವಿಸಿ ಬಂದಂತಹ ರಾಜ್ಯವಾಗಿತ್ತು. ಹಾಗಾಗಿ ಆ ಕಾಲದಲ್ಲಿ ತಲೆದೋರಿದ್ದಂತಹ ಬೇರೆ ಬೇರೆ ವರ್ಗಗಳು ಮತ್ತು ಪಾಳೆಗಾರರ ನಡುವಿನ ಘರ್ಷಣೆಯನ್ನು ತಡೆದು ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವಲ್ಲಿ ಈ ಶಾತವಾಹನರ ರಾಜ್ಯವು ಯಶಸ್ವಿಯಾಯಿತು. ಇದರಿಂದ ಪಾಳೇಗಾರಿಕೆಯ ವ್ಯವಸ್ಥೆಯನ್ನು ಮೀರಿದಂತಹ ಒಂದು ರಾಜಕೀಯ ವ್ಯವಸ್ಥೆ ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲು ಸ್ವತಂತ್ರವಾಗಿ ರೂಪುಗೊಂಡಿತ್ತು. ಈ ವ್ಯವಸ್ಥೆಯು ಸಮಾಜದಲ್ಲಿ ಉದ್ಭವಿಸಿದ್ದ ವಿವಾದಗಳನ್ನು ಬಗೆಹರಿಸುವಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸಿತ್ತು. ಹೀಗಾಗಿ ಸಾತವಾಹನರಿಗೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನಮಾನಗಳನ್ನು ನೀಡಲಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಸಾತವಾಹನರ ಮೂಲವನ್ನು ಕುರಿತು ಮಾತನಾಡೋಣ. ಶಾತವಾಹನರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಶಾಸನಗಳು ಈ ಶಾತವಾಹನರನ್ನು ಶಾತವಾಹನ, ಶತಕರ್ಣಿಗಳು, ಆಂಧ್ರಭೃತ್ಯರು ಅಥವಾ ಆಂಧ್ರ ಪ್ರದೇಶ ಭೂಭಾಗದ ಅಧಿಕಾರಿಗಳು ಎಂದೆಲ್ಲ ಕರೆಯುತ್ತವೆ. ಈ ಎಲ್ಲ ಹೆಸರುಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರೊಫೆಸರ್ ಸ್ಮಿತ್ ಮತ್ತು ಆರ್.ಜಿ. ಭಂಡಾರ್ಕರ್ ಅವರು ಹೇಳುತ್ತಾರೆ, ಸಾತವಾಹನರು ಮೂಲತಃ ಆಂಧ್ರಪ್ರದೇಶದವರು ಎಂದು. ಈ ಶಾತವಾಹನರು ದ್ರಾವಿಡ ಬುಡಕಟ್ಟಿಗೆ ಸೇರಿದವರು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಮತ್ತು ಕೃಷ್ಣ ನದಿಗಳ ಮಧ್ಯದ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಸಾತವಾಹನರ ಮೂಲ ಸ್ಥಾನ ಆಂಧ್ರ ಆಗಿತ್ತು ಎನ್ನುವಂತಹ ಅಂಶ ಮೆಗಸ್ತನೀಸನ ಇಂಡಿಕಾ ಕೃತಿಯಿಂದಲೂ ಕೂಡ ತಿಳಿದುಬರುತ್ತದೆ. ಈ ಎಲ್ಲ ವಿಚಾರದ ಹಿನ್ನೆಲೆಯಲ್ಲಿ ನಾವು ಈಗ ರಾಜಕೀಯ ಇತಿಹಾಸವನ್ನು ನೋಡುತ್ತಾ ಹೋಗೋಣ.
ಶಾತವಾಹನರು ದಖ್ಖನಿನ ಪ್ರಾದೇಶಿಕ ಅರಸರಾಗಿದ್ದು, ಸ್ಥಳೀಯ ಚುಟು ಅರಸರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡು ಪ್ರಬಲರಾಗಿ ಅಭ್ಯುದಯಕ್ಕೆ ಬಂದರು. ಶಾತವಾಹನರ ರಾಜ್ಯದ ಸ್ಥಾಪಕ ಸಿಮುಖ. ಈ ಸಿಮುಖನು ಕ್ರಿಸ್ತಪೂರ್ವ 230ರಿಂದ 212ರವರೆಗೆ ಮೌರ್ಯರ ಸಾಮಂತನಾಗಿ ಆಡಳಿತವನ್ನು ನಡೆಸಿದ್ದಾನೆ. ಆರಂಭದಲ್ಲಿ ಶ್ರೀಕಾಕುಳಂ ಮತ್ತು ಧಾನ್ಯ ಕಟಕಗಳ ಪ್ರಾಂತ್ಯಾಧಿಕಾರಿಯಾಗಿದ್ದ ಈ ಸಿಮುಖ ಆನಂತರ ಪೈಠಾಣ್ ಅಥವಾ ಪ್ರತಿಷ್ಠಾನವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದನು ಸಿಮುಖ. ಸಿಮುಖನ ನಂತರ ಕನ್ಹ ಅಥವಾ ಕೃಷ್ಣ ಎನ್ನುವ ಅರಸನು ಅಧಿಕಾರಕ್ಕೆ ಬಂದನು. ಸಿಮುಖನ ಸಹೋದರನಾಗಿದ್ದ ಕೃಷ್ಣನು ಅಶೋಕನ ಸಮಕಾಲೀನನಾಗಿದ್ದು, ಬೌದ್ಧ ಧರ್ಮದ ಬಗ್ಗೆ ಆಸಕ್ತಿಯನ್ನು ತಳೆದು ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವೊಂದನ್ನು ನಿರ್ಮಿಸಿದ್ದಾನೆ ಕೃಷ್ಣ ಅಥವಾ ಕನ್ಹ. ಈ ಕೃಷ್ಣನ ಬಳಿಕ ಅಧಿಕಾರಕ್ಕೆ ಬಂದವರಲ್ಲಿ 2ನೇ ಶಾತಕರ್ಣಿಯು ಪ್ರಮುಖ ಅರಸನಾಗಿದ್ದಾನೆ. ಶಾತವಾಹನರ ರಾಜ್ಯವನ್ನು 2ನೆಯ ಶಾತಕರ್ಣಿಯು ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೂ ವಿಸ್ತರಿಸಿದನು. ಇದರ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದ ಈ 2ನೆಯ ಶಾತಕರ್ಣಿ. ಈ ದಿಗ್ವಿಜಯದ ಆನಂತರ 2ನೆಯ ಶಾತಕರ್ಣಿಯು ದಕ್ಷಿಣ ಪಥ ಸಾರ್ವಭೌಮ ಎನ್ನುವ ಬಿರುದನ್ನೂ ಕೂಡ ಧರಿಸಿಕೊಂಡನು. 2ನೇ ಶಾತಕರ್ಣಿಯ ಪತ್ನಿಯಾಗಿದ್ದ ನಾಗನಿಕ ಅಥವಾ ನಾಯನಿಕ, ಈಕೆಯು ನಾನ್ಘಾಟ್ನ ಗುಹಾಂತರ ದೇವಾಲಯದಲ್ಲಿ ಶಾಸನವೊಂದನ್ನು ಕೊರೆಯಿಸಿದ್ದಾಳೆ. ಈ ಶಾಸನದಲ್ಲಿ ಕನ್ಹ, ಶಾತಕರ್ಣಿ ಮತ್ತು ನಾಗನಿಕರ ಹೆಸರುಗಳ ಜೊತೆಗೆ ಅವರ ಚಿತ್ರಗಳನ್ನು ಕೂಡ ಬಿಡಿಸಲಾಗಿದೆ. ಈ ಶಾಸನದಲ್ಲಿ ತನ್ನ ಪತಿಯ ಸಾಧನೆಗಳನ್ನು ವಿವರವಾಗಿ ವಿವರಿಸಿದ್ದಾಳೆ ನಾಗನಿಕ ಅಥವಾ ನಾಯನಿಕ ರಾಣಿ. 2ನೇ ಶಾತಕರ್ಣಿಯ ನಂತರ ಹಲ ಅಥವಾ ಹಾಲ ಎನ್ನುವಂತಹ ಅರಸನು ಅಧಿಕಾರಕ್ಕೆ ಬಂದನು. ಹಲನು ಶ್ರೀಲಂಕಾವನ್ನು ಗೆದ್ದು ಅಲ್ಲಿನ ಸುಂದರಿ ರಾಜಕುಮಾರಿಯೊಂದಿಗೆ ಪ್ರೇಮದಲ್ಲಿ ತೊಡಗಿ ನಂತರ ಅವಳನ್ನು ವಿವಾಹವಾದನು. ಶ್ರೀಲಂಕಾದ ರಾಜಕುಮಾರಿಯ ಸೌಂದರ್ಯವನ್ನು ವರ್ಣಿಸುತ್ತಾ ಘನ ವಿದ್ವಾಂಸನೂ ಆಗಿದ್ದಂತಹ ಹಲರಾಜನು ಗಾಥಾ ಸಪ್ತಶಕ ಅಥವಾ ಗಾಥಾ ಸಪ್ತಶತಿ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದನು. ಹಲನ ನಂತರ ಆಳಿದ ಅರಸರಲ್ಲಿ ಪುಲುಮಾಯಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿ. ಆನಂತರ ಗೌತಮಿಪುತ್ರ ಶಾತಕರ್ಣಿಯು ಸಿಂಹಾಸನಕ್ಕೆ ಬಂದನು. ಗೌತಮಿಪುತ್ರ ಶಾತಕರ್ಣಿಯು ಆಡಳಿತ ನಡೆಸಿದ ಕಾಲಾವಧಿಯ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಒಬ್ಬೊಬ್ಬ ವಿದ್ವಾಂಸರು ಕೂಡ ಒಂದೊಂದು ದಾಖಲೆಯನ್ನು ನೀಡುತ್ತಾ ಹೋಗುತ್ತಾರೆ. ಈ ಗೌತಮಿಪುತ್ರ ಶಾತಕರ್ಣಿಯು ಶಾತವಾಹನ ಅರಸರಲ್ಲೆಲ್ಲ ಬಹಳ ಪ್ರಸಿದ್ಧ ಅರಸ ಎಂದು ಅವನ ಸಾಧನೆಗಳು ನಮಗೆ ಸ್ಪಷ್ಟಪಡಿಸುತ್ತವೆ. ಗೌತಮಿಪುತ್ರ ಶಾತಕರ್ಣಿಯು ಅಧಿಕಾರಕ್ಕೆ ಬರುವುದಕ್ಕಿಂತಲೂ ಮೊದಲು ಉತ್ತರ ಭಾರತವನ್ನು ಆಳುತ್ತಿದ್ದ ಶಕರು, ಪಾರ್ಥಿಯನ್ನರು, ಸಿಥಿಯನ್ನರು, ಪಹ್ಲವರು ದಕ್ಷಿಣ ಭಾರತಕ್ಕೂ ಬಂದು ಶಾತವಾಹನರ ರಾಜ್ಯದ ಗಡಿಗಳನ್ನು ಆಕ್ರಮಿಸಿಕೊಂಡು ಸುಮಾರು 1 ಶತಮಾನದವರೆಗೆ, ಅಂದರೆ ಗೌತಮಿಪುತ್ರ ಶಾತಕರ್ಣಿಯು ಅಧಿಕಾರಕ್ಕೆ ಬರುವವರೆಗೂ ಕೂಡ ತಮ್ಮ ಪ್ರಭುತ್ವವನ್ನು ಈ ದಕ್ಕನ್ ಭೂಭಾಗದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ವಿಸ್ತರಿಸಿದ್ದರು. ಉತ್ತರ ಭಾರತವನ್ನಾಳುತ್ತಿದ್ದಂತಹ ಶಕರು, ಪಾರ್ಥಿಯನ್ನರು, ಸಿಥಿಯನ್ನರು, ಪಹ್ಲವರು ಮುಂತಾದಂತಹ ಅರಸರು. ಹೀಗೆ ಉತ್ತರ ಭಾರತದ ಅರಸರ ಆಕ್ರಮಣಕ್ಕೆ ಒಳಗಾದಂತಹ ಶಾತವಾಹನರ ರಾಜ್ಯದ ಗಡಿಗಳು ಕ್ಷೀಣಿಸಿದುವು. ಹಾಗಾಗಿ ಶಾತವಾಹನರ ರಾಜ್ಯ ಈಗ ಹೀನ ಸ್ಥಿತಿಗೆ ಬಂದಿತ್ತು. ಹೀಗೆ ಶಾತವಾಹನರ ರಾಜ್ಯವು ಹೀನ ಸ್ಥಿತಿಗೆ ಬಂದ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಗೌತಮಿಪುತ್ರ ಶಾತಕರ್ಣಿಯು ಸುಸಂದರ್ಭದಲ್ಲಿ ಶಕರ ಪ್ರಸಿದ್ಧ ಅರಸನಾಗಿದ್ದ ನಹಾಪಣನನ್ನು ಸೋಲಿಸಿ ಅವನ ಖಜಾನೆಯನ್ನು ವಶಪಡಿಸಿಕೊಂಡು ನಹಾಪಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮುದ್ರಿಸಿ ಅದೇ ನಾಣ್ಯಗಳನ್ನು ಮತ್ತೆ ಚಲಾವಣೆಗೆ ತಂದನು. ಇದು ಇತಿಹಾಸದಲ್ಲೊಂದು ದಾಖಲೆಯಾಗಿ ಉಳಿದು ಬಂದಿದೆ.
ಆದ್ದರಿಂದಾಗಿ ಶಾತವಾಹನರ ರಾಜ್ಯವು ಮತ್ತೆ ತನ್ನ ಹಿಂದಿನ ವೈಭವ ಮತ್ತು ವಿಸ್ತಾರವನ್ನು ಪಡೆದುಕೊಂಡಿತ್ತು. ಗೌತಮೀಪುತ್ರ ಶಾತಕರ್ಣಿಯ ತಾಯಿಯಾಗಿದ್ದ ಗೌತಮಿ ಬಾಲಶ್ರೀ ಹೊರಡಿಸಿರುವಂತಹ ನಾಸಿಕ್ನ ಗುಹಾಶಾಸನ ಗೌತಮೀಪುತ್ರ ಶಾತಕರ್ಣಿಯ ಜೀವನ ಮತ್ತು ಸಾಧನೆಗಳನ್ನು ಯಶಸ್ವಿಯಾಗಿ ವಿವರಿಸುತ್ತದೆ. ಈ ಶಾಸನವು ಗೌತಮೀಪುತ್ರ ಶಾತಕರ್ಣಿಯನ್ನು ಶಕ, ಯವನ ಮತ್ತು ಪಹ್ಲವರ ನಿರ್ಮೂಲನಾಕಾರ ಎಂದು ವರ್ಣಿಸುತ್ತದೆ. ಗೌತಮೀಪುತ್ರ ಶಾತಕರ್ಣಿಯ ದಿಗ್ವಿಜಯಗಳ ಪರಿಣಾಮವಾಗಿ ಶಾತವಾಹನರ ರಾಜ್ಯವು ಉತ್ತರ ದಿಕ್ಕಿನಲ್ಲಿ ಕೃಷ್ಣ ಮತ್ತು ಗೋದಾವರಿ ನದಿಗಳಿಂದ ಹಿಡಿದು ದಕ್ಷಿಣದಲ್ಲಿ ಮೈಸೂರಿನವರೆಗೂ ಹಾಗೂ ಪೂರ್ವ ಮತ್ತು ಪಶ್ಚಿಮದಲ್ಲಿ ಸಮುದ್ರದೊಳಗೂ ಸಹ ವಿಸ್ತರಿಸಿತ್ತು. ಇಷ್ಟು ವಿಸ್ತಾರವಾದಂಥ ರಾಜ್ಯವನ್ನು ಆಳಿದಂತಹ ಗೌತಮೀಪುತ್ರ ಶಾತಕರ್ಣಿಯು ತ್ರೈ ಸಮುದ್ರತೋಯ ಪೀತಾವಾಹನ ಅಥವಾ ಮೂರೂ ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯನ್ನು ವಾಹನವನ್ನಾಗಿ ಹೊಂದಿರುವವನು ಎನ್ನುವ ಬಿರುದನ್ನು ಪಡೆದುಕೊಂಡನು. ಅಂದರೆ ಶಾತವಾಹನರ ರಾಜ್ಯವು ಗೌತಮೀಪುತ್ರ ಶಾತಕರ್ಣಿಯ ಕಾಲದಲ್ಲಿ ಉತ್ತರ ದಿಕ್ಕಿನಲ್ಲಿ ವಿಂಧ್ಯ ಪರ್ವತಗಳಿಂದ ಇನ್ನುಳಿದ ಮೂರೂ ಕಡೆ ಸಮುದ್ರದವರೆಗೂ ಕೂಡ ಆವರಿಸಿತ್ತು ಎಂದು ತಿಳಿಯುತ್ತದೆ. ಗೌತಮೀಪುತ್ರನ ಶಾತಕರ್ಣಿಯು ದಾನ ಧರ್ಮಗಳ ವಿಚಾರದಲ್ಲಿ ಬಹಳ ಉದಾರಿಯಾಗಿದ್ದನು. ಬ್ರಾಹ್ಮಣರಿಗೆ ಉದಾರವಾಗಿ ವಿವಿಧ ರೀತಿಯ ದಾನ ಧರ್ಮಗಳನ್ನು ನೀಡಿರುವುದು ಅವನ ಶಾಸನಗಳಿಂದ ವ್ಯಕ್ತವಾಗುತ್ತದೆ. ತನ್ನ ಅಧಿಕಾರವನ್ನು ಬಲಪಡಿಸಿಕೊಳ್ಳುವ ಸಲುವಾಗಿ ಮತ್ತು ಸಾಮಾಜಿಕ ಮನ್ನಣೆಯನ್ನು ಪಡೆದುಕೊಳ್ಳುವ ಸಲುವಾಗಿ ತಾನು ಯಾವಾಗಲೂ ಕೂಡ ಬ್ರಾಹ್ಮಣರ ಮಧ್ಯದಲ್ಲಿಯೇ ಇರಲು ಬಯಸುತ್ತಿದ್ದನು ಈ ಗೌತಮೀಪುತ್ರ ಶಾತಕರ್ಣಿ. ಅವನ ತಾಯಿಯಿಂದ ರಚಿಸಲ್ಪಟ್ಟಿರುವಂಥ ನಾಸಿಕ್ನ ಗುಹಾಶಾಸನವು ಗೌತಮೀಪುತ್ರ ಶಾತಕರ್ಣಿಯ ರೂಪ ಲಾವಣ್ಯಗಳನ್ನು ಹೊಗಳುತ್ತಾ ಬಂದಿದೆ. ಪರಿಪೂರ್ಣ ಮಂಡಲ ಸಶ್ರೀಕ ಪ್ರಿಯದರ್ಶಕ ಭುಜಗಜಪತಿ ಭೋಗ ಪೀನವೃತ್ತ ವಿಪುಲ ದೀರ್ಘ ಸುಂದರ ಭುಜ ಇತ್ಯಾದಿ ಇತ್ಯಾದಿಯಾಗಿ ಈ ಶಾಸನವು ಗೌತಮೀಪುತ್ರ ಶಾತಕರ್ಣಿಯ ರೂಪ ಲಾವಣ್ಯಗಳನ್ನು ಹೊಗಳುತ್ತಾ ಹೋಗುತ್ತದೆ. ಗೌತಮೀಪುತ್ರ ಶಾತಕರ್ಣಿಯ ರಾಜ್ಯದಲ್ಲಿ ಶಾಂತಿ ಹಾಗೂ ಸುಭಿಕ್ಷತೆ ನೆಲೆಸಿತ್ತು. ಧರ್ಮಗ್ರಂಥಗಳು ಮತ್ತು ಮಾನವೀಯತೆಯ ಮೇಲೆ ಈತನ ಆಡಳಿತವು ರೂಪುಗೊಂಡಿತ್ತು. ಜನರಿಗೆ ಹೊರೆಯಾಗುವಂಥ ತೆರಿಗೆಗಳನ್ನು ಈ ಗೌತಮೀಪುತ್ರ ಶಾತಕರ್ಣಿಯು ವಿಧಿಸಿರಲಿಲ್ಲ. ಗೌತಮೀಪುತ್ರ ಶಾತಕರ್ಣಿಯು ವರ್ಣಾಶ್ರಮ ಧರ್ಮದ ರಕ್ಷಕನಾಗಿ ವರ್ಣಸಂಕರವನ್ನು ಯಶಸ್ವಿಯಾಗಿ ತಡೆದಿದ್ದನು. ಹಾಗಾಗಿ ಗೌತಮೀಪುತ್ರ ಶಾತಕರ್ಣಿಗೆ ವರ್ಣವಿಕ್ರಮ, ಚತುರ್ವಿಕ್ರಮ ಎನ್ನುವಂಥ ಬಿರುದುಗಳನ್ನು ನೀಡಲಾಗಿತ್ತು. ಗೌತಮೀಪುತ್ರ ಶಾತಕರ್ಣಿಯ ಆನಂತರ ಅಧಿಕಾರಕ್ಕೆ ಬಂದ ಅರಸರು ಅಸಮರ್ಥರಾಗಿದ್ದರಿಂದ ಸಾತವಾಹನರ ರಾಜ್ಯವು ಅವನತಿಯ ಅವಸಾನದ ಹಾದಿಯನ್ನು ಹಿಡಿಯಿತು. ಯಜ್ಞಶ್ರೀ ಶಾತಕರ್ಣಿಯು ಈ ಶಾತವಾಹನರ ಕೊನೆಯ ಅರಸನಾಗಿದ್ದಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಶಾತವಾಹನರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ನಿಮ್ಮೊಂದಿಗೆ ಚರ್ಚಿಸುವಂಥ ಮೊಟ್ಟ ಮೊದಲ ವಿಷಯವೆಂದರೆ ಸಾತವಾಹನರ ಕಾಲದ ಆಡಳಿತ ವ್ಯವಸ್ಥೆ. ಶಾತವಾಹನರು ಮೌರ್ಯರ ಆಡಳಿತ ಪದ್ಧತಿಯನ್ನು ಅನುಸರಿಸಿದ್ದರು. ಮೂಲತಃ ಸಾತವಾಹನರು ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿ ಮೌರ್ಯರ ಶಾಸನಗಳಿಂದ ಆಂಧ್ರ ಭೃತ್ಯರು ಎಂದು ಕರೆಯಿಸಿಕೊಂಡಿದ್ದು, ಮೌರ್ಯ ಸಾಮ್ರಾಜ್ಯವು ವಿನಾಶ ಹೊಂದಿದ ಮೇಲೆ ದಕ್ಕನ್ ಭೂಭಾಗದಲ್ಲಿ ಸ್ವತಂತ್ರವಾಗಿ ತಲೆ ಎತ್ತಿದಂತಹ ಈ ಸಾತವಾಹನರು ಮೌರ್ಯ ಸಾಮ್ರಾಟರ ಆಡಳಿತ ಪದ್ಧತಿಯನ್ನೇ ಇಲ್ಲೂ ಕೂಡ ಅನುಸರಿಸಿಕೊಂಡು ಬಂದರು. ಸಾತವಾಹನರು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ವ್ಯಕ್ತವಾಗಿರುವಂತೆ ಉತ್ತಮವಾದ ಆಡಳಿತ ಪದ್ಧತಿಯನ್ನು ರೂಪಿಸಿದರು ಸಾತವಾಹನರು. ಶಾತವಾಹನರ ಸರ್ಕಾರವನ್ನು 3 ಹಂತಗಳಲ್ಲಿ ವಿಭಜಿಸಲಾಗಿತ್ತು: ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು. ಈಗ ರಾಜನನ್ನ ಕುರಿತು ಒಂದೆರಡು ಮಾತುಗಳನ್ನಾಡೋಣ. ರಾಜನು ಸಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಇಡೀ ಆಡಳಿತ ಕ್ಷೇತ್ರದ ಮುಖ್ಯಸ್ಥನಾಗಿದ್ದನು. ರಾಜನು ಸರ್ವಾಧಿಕಾರಿಯಾಗಿದ್ದರೂ ಕೂಡ ನಿರಂಕುಶಮತಿಯಾಗಿರಲಿಲ್ಲ. ರಾಜನಲ್ಲಿ ಶಾಸನೀಯ
ನ್ಯಾಯಾಂಗ ಮತ್ತು ಕಾರ್ಯಾಂಗ ಹಾಗೂ ಸೈನಿಕ ಅಧಿಕಾರಿಗಳೆಲ್ಲವೂ ಕೂಡ ಕೇಂದ್ರೀಕೃತವಾಗಿದ್ದರೂ ಕೂಡ ಅವನು ರಾಜ್ಯದ ಪ್ರಥಮ ಪ್ರಜೆಯಾಗಿ ಪ್ರಜೆಗಳ ಪಾಲಕನಾಗಿದ್ದನೇ ಹೊರತು ನಿರಂಕುಶಾಧಿಕಾರಿ ಆಗಿರಲಿಲ್ಲ. ಸಾತವಾಹನರ ಕಾಲದಲ್ಲಿ ಅರಸನನ್ನು ರಾಜನ್, ಸ್ವಾಮಿನ್ ಎನ್ನುವ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಈ ರಾಜನ ಪ್ರಮುಖ ಕರ್ತವ್ಯಗಳೆಂದರೆ ಪ್ರಜೆಗಳ ಹಿತಸಾಧನೆ, ದುಷ್ಟ ನಿಗ್ರಹ, ಶಿಷ್ಟ ರಕ್ಷಕನಾಗಿ ರಾಜನು ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದನು. ಹಾಗೆ ರಾಜನಿಗೆ ಸಹಾಯಕನಾಗಿ ಯುವರಾಜ ಮತ್ತು ಮಂತ್ರಿಮಂಡಲ ಇರುತ್ತಿತ್ತು. ಸಾತವಾಹನರಲ್ಲಿ ರಾಜಪ್ರಭುತ್ವವು ವಂಶಪಾರಂಪರ್ಯವಾಗಿತ್ತು. ರಾಜನ ಹಿರಿಯ ಮಗನನ್ನು ಯುವರಾಜ ಎಂದು ಕರೆಯಲಾಗುತ್ತಿತ್ತು. ಅವನೇ ಮುಂದಿನ ಉತ್ತರಾಧಿಕಾರಿಯಾಗಿ ಯಶಸ್ವಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಿದ್ದನು. ಈ ಯುವರಾಜನಿಗೆ ತಮ್ಮ ರಾಜ್ಯದ ಒಂದು ಭಾಗವನ್ನು ನೀಡಿ ಆ ಪ್ರಾಂತ್ಯದ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ನೀಡಲಾಗುತ್ತು. ಹಾಗೆಯೇ ಅದೇ ಸಮಯದಲ್ಲಿ ಯುವರಾಜನಿಗೆ ಆಡಳಿತದಲ್ಲಿ ಅತ್ಯುತ್ತಮವಾದಂತಹ ತರಬೇತಿಯನ್ನು ಕೂಡ ನೀಡಲಾಗುತ್ತಿತ್ತು. ಹೀಗೆ ಯುವರಾಜನನ್ನು ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಿಕೊಂಡು ಆಡಳಿತದಲ್ಲಿ ತರಬೇತಿಯನ್ನು ನೀಡಿ ಅವನ ಮುಂದೆ ಉತ್ತಮ ಅರಸ ಆಗುವಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸಾತವಾಹನ ಕಾಲದಲ್ಲಿ ರಾಣಿಯರು ಕೂಡ ಆಡಳಿತದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳುತ್ತಿದ್ದರು. ಉದಾಹರಣೆಗೆ ವೇದಶ್ರೀ ಅಪ್ರಾಪ್ತನಾಗಿದ್ದಾಗ ಅವನ ತಾಯಿಯಾಗಿದ್ದಂಥ ನಾಗನಿಕ ಆಡಳಿತವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊಂದಿದ್ದಳು. ಹಾಗೆ ಗೌತಮಿಪುತ್ರ ಶಾತಕರ್ಣಿಯೊಂದಿಗೆ ಅವನ ತಾಯಿ ಬಾಲಶ್ರೀಯೂ ಕೂಡ ಆಡಳಿತವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಳು ಎನ್ನುವುದು ನಮಗೆ ತಿಳಿದುಬರುತ್ತದೆ. ಸಾತವಾಹನರ ಕೇಂದ್ರ ಸರ್ಕಾರದಲ್ಲಿ ಅವರದ್ದೇ ಆದಂಥ ಒಂದು ಮಂತ್ರಿಮಂಡಲ ಇತ್ತು. ಸಾತವಾಹನರ ರಾಜ್ಯವು ವಿಶಾಲವಾದದ್ದರಿಂದ ರಾಜನೊಬ್ಬನೇ ಆಡಳಿತ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅರಸನಿಗೆ ಆಡಳಿತದಲ್ಲಿ ನೆರವನ್ನು, ಸಹಾಯವನ್ನು, ಮಾರ್ಗದರ್ಶನವನ್ನು ನೀಡುವ ಸಲುವಾಗಿ ಒಂದು ಮಂತ್ರಿಮಂಡಲವನ್ನು ನೇಮಕ ಮಾಡಿಕೊಂಡಿದ್ದರು. ಆ ಮಂತ್ರಿಮಂಡಲದಲ್ಲಿದ್ದಂತಹ ಮುಖ್ಯವಾದಂತಹ ಅಧಿಕಾರಿಗಳು ಯಾರು ಅಂತಂದರೆ, ಮೊದಲನೇದಾಗಿ ಅಮಾತ್ಯ ಅಥವಾ ರಾಜ್ಯಪಾಲ, ಎರಡನೇದಾಗಿ ರಾಜಾಮಾತ್ಯ ಅಥವಾ ಆಪ್ತ ಸಲಹೆಗಾರ, ಮೂರನೇದಾಗಿ ಮಹಾಮಾತ್ರ, ನಾಲ್ಕನೇದಾಗಿ ಭಂಡಾರಿಕ, ಹರಣಿಕ ಅಥವಾ ಕೋಶಾಧ್ಯಕ್ಷ, ಮಹಾಸೇನಾಧಿಪತಿ ಅಥವಾ ದಂಡನಾಯಕ, ಮಹಾಸಂಧಿ ವಿಗ್ರಹಿ ಅಥವಾ ವಿದೇಶಿ ವ್ಯವಹಾರದ ಮುಖ್ಯಸ್ಥ, ಲೆಕ್ಕಿಗ ಅಥವಾ ಅರಸನ ಆಜ್ಞೆ ಅಥವಾ ಲೆಕ್ಕಾಚಾರವನ್ನು ನೋಡಿಕೊಳ್ಳುವಂಥವನು, ನಿಬಂಧಕಾರಿ, ಕಚೇರಿ ದಾಖಲೆಗಳ ಮೇಲ್ವಿಚಾರಕ, ಈ ಮುಂತಾದಂತಹ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿ ಅರಸನಿಗೆ ಆಡಳಿತದಲ್ಲಿ ವ್ಯವಸ್ಥಿತವಾಗಿ ಸಹಾಯವನ್ನು ಮಾಡ್ತಾ ಇದ್ರು. ಹೀಗಾಗಿ ಅವರ ಆಡಳಿತ ವ್ಯವಸ್ಥೆ ಬಹಳ ಶಾಂತಯುತವಾಗಿ ಇತ್ತು ಎಂದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಪ್ರಾಂತ್ಯಾಡಳಿತ ವ್ಯವಸ್ಥೆಗೆ ಬಂದರೆ, ಪ್ರಾಂತ್ಯಗಳ ಮೇಲ್ವಿಚಾರಕರಾಗಿದ್ದಂಥ ಮಾಂಡಲಿಕರಿಗೆ ಆಂತರಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನೀಡಲಾಗಿತ್ತು. ಮಾಂಡಲಿಕರ ಮೇಲೆ ನಿಗಾವಹಿಸಲು ಅರಸರು ತಮ್ಮ ಅಧಿಕಾರಿಗಳನ್ನು ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ಕೂಡ ನೇಮಕ ಮಾಡಿರುತ್ತಿದ್ದರು. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಸೋಪಾರ, ಗೋವರ್ಧನ, ಮಾಮಲ್ಲ, ಸಾತವಾಹನ ಎನ್ನುವ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಈ ವಿಭಾಗಗಳನ್ನು ಆಹಾರಗಳೆಂದು ಕರೆಯುತ್ತಿದ್ದರು. ಈ ಆಹಾರಗಳ ಮೇಲ್ವಿಚಾರಣೆಗೆ ಅಮಾತ್ಯರು ಎನ್ನುವ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಆಹಾರಗಳನ್ನು ನಿಗಮಗಳಾಗಿ, ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು. ನಿಗಮ ಸಭೆಗಳು ಮತ್ತು ಗ್ರಾಮೀಣಿ ಇವುಗಳ ಮೇಲ್ವಿಚಾರಕರಾಗಿ ಯಶಸ್ವಿಯಾದಂಥ ಪ್ರಾಂತ್ಯಾಡಳಿತ ಮತ್ತು ಸ್ಥಳೀಯ ಆಡಳಿತವನ್ನು ನೋಡಿಕೊಂಡು ಶಾತವಾಹನರ ರಾಜ್ಯದ ಶ್ರೇಷ್ಠತೆಗೆ ಕಾರಣರಾಗಿದ್ದರು. ಅರಸನಿಗೆ ಸಹಾಯಕರಾಗಿದ್ದಂತಹ ಹಲವಾರು ವರ್ಗದ ಅಧಿಕಾರಿಗಳು ಕೂಡ ಇದ್ದರು. ಉದಾಹರಣೆಗೆ ಅಮಾತ್ಯ, ಮಹಾಭೋಜ, ಭಂಡಾರಿಕ, ಕರ್ಣಿಕ, ಲೆಕ್ಕಿಗ, ಪಾರುಪತ್ಯಗಾರ, ಅಕ್ಕಸಾಲಿಗ, ನಾಣ್ಯ ಮುದ್ರಕ, ಗ್ರಂಥಪಾಲಕ, ರಾಯಭಾರಿ ಇತರೆ ಇತ್ಯಾದಿ ಇತ್ಯಾದಿ ಅಧಿಕಾರಿಗಳನ್ನು ಹೇಳ್ತೇವೆ. ಸಾತವಾಹನರು ತಮ್ಮ ಸಾಮಂತರನ್ನು 3 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದರು. 1ನೇ ವರ್ಗದ ಸಾಮಂತರನ್ನು ರಾಜ ಎಂದು ಕರೆಯುತ್ತಾ ಇದ್ರು.
ಎರಡನೇ ವರ್ಗದ ಸಾಮಂತರನ್ನು ಮಹಾಭೋಜ ಎಂದು ಕರೆಯುತ್ತಿದ್ದರು. ಹಾಗೆ ಮೂರನೇ ವರ್ಗದ ಸಾಮಂತರನ್ನು ಮಹಾರಥಿಗಳು ಎಂದು ಕರೆಯುತ್ತಿದ್ದು, ಹೀಗೆ ಮೂರು ರೀತಿಯ ಸಾಮಂತ ವರ್ಗ ಸಾತವಾಹನರ ರಾಜ್ಯದಲ್ಲಿ, ಸಾತವಾಹನರ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ರು. ಇನ್ನು ಶಾತವಾಹನರ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ನೋಡುವುದಾದರೆ, ಶಾತವಾಹನರು ಮೂಲತಃ ದಕ್ಕನಿನ ಬುಡಕಟ್ಟು ಜನಾಂಗದವರಾಗಿದ್ದರು. ಆನಂತರ ಬ್ರಾಹ್ಮಣೀಕರಣದ ಪ್ರಕ್ರಿಯೆಗೆ ಒಳಪಟ್ಟರು. ದಕ್ಷಿಣ ಭಾರತದ ಬ್ರಾಹ್ಮಣೀಕರಣದ ಪ್ರಕ್ರಿಯೆ ಈ ಸಾತವಾಹನರ ಕಾಲದಲ್ಲಿ ಜರುಗಿತ್ತು. ಹಾಗೆಯೇ ಬೌದ್ಧರು ಮತ್ತು ಜೈನರು ಬುಡಕಟ್ಟು ಜನಾಂಗೀಯರನ್ನು ತಮ್ಮ ತಮ್ಮ ಧರ್ಮಕ್ಕೂ ಕೂಡ ಸೇರಿಸಿಕೊಂಡರು. ಸಾತವಾಹನ ಕಾಲದಲ್ಲಿ ಚಾತುರ್ವರ್ಣ ಪದ್ಧತಿಯು ಮತ್ತಷ್ಟು ವಿಸ್ತಾರವಾಯಿತು. ಈ ಕಾಲದಲ್ಲಿ ಸಮಾಜವು ಪ್ರಧಾನವಾಗಿ 4 ವರ್ಗಗಳನ್ನು ಹೊಂದಿತ್ತು. ಮೊದಲನೆಯ ವರ್ಗದಲ್ಲಿ ಉನ್ನತಾಧಿಕಾರಿಗಳಾಗಿದ್ದ ಮಹಾರಥಿಗಳು, ಮಹಾಭೋಜರು ಮತ್ತು ಸೇನಾಧಿಪತಿಗಳು ಇದ್ದರೆ, ಎರಡನೆಯ ಸಾಮಾಜಿಕ ವರ್ಗದಲ್ಲಿ ವಣಿಕರಿದ್ದರು. ಮೂರನೆಯ ವರ್ಗದಲ್ಲಿ ಬರಹಗಾರರು, ವೈದ್ಯರು, ಕೃಷಿಕರು, ಕುಶಲಕರ್ಮಿಗಳು ಇದ್ದರು. ಹಾಗೂ ನಾಲ್ಕನೆಯ ವರ್ಗದಲ್ಲಿ ಬಡಗಿಗಳು, ತೋಟಗಾರರು, ಕಮ್ಮಾರರು, ಬೆಸ್ತರು ಈ ಮುಂತಾದಂತಹ ವರ್ಗಗಳನ್ನು ನಾವು ಸಾತವಾಹನ ಕಾಲದ ಸಮಾಜದಲ್ಲಿ ಕಾಣಬಹುದಾಗಿತ್ತು. ಹಾಗೆ ಸಾತವಾಹನರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ ಸ್ಥಿರಗೊಂಡಿತ್ತು. ಮೇಲ್ವರ್ಗದವರಾಗಿದ್ದ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಿಗೆ ಯಜ್ಞೋಪವೀತ ಅಥವಾ ಜನಿವಾರವನ್ನು ಧರಿಸುವ ಅವಕಾಶವಿತ್ತು. ಹಾಗಾಗಿ ಇವರನ್ನು, ಅಂದರೆ ಜನಿವಾರವನ್ನು ಧರಿಸುತ್ತಿದ್ದವರನ್ನು ದ್ವಿಜರು ಎಂದು ಕರೆಯಲಾಗುತ್ತಿತ್ತು. ಬ್ರಾಹ್ಮಣರನ್ನು ದ್ವಿಜೋತ್ತಮರು ಎನ್ನುವ ಹೆಸರಿನಿಂದ ಪರಿಗಣಿಸಲಾಗಿತ್ತು. ಶೂದ್ರರು ಮೇಲ್ವರ್ಗದವರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವಂತಿರಲಿಲ್ಲ. ಇಂತಹ ವಿವಾಹವೇನಾದರೂ ಆದರೆ ಅದನ್ನು ವರ್ಣಸಂಕರ ಎಂದು ಕರೆಯಲಾಗುತ್ತಿತ್ತು. ಗೌತಮಿ ಪುತ್ರ ಶಾತಕರ್ಣಿಯು ಇಂತಹ ವರ್ಣಸಂಕರವನ್ನು ನಿಷೇಧಿಸಿಬಿಟ್ಟಿದ್ದನು. ಶೂದ್ರರನ್ನು ಅಂತ್ಯಜರು ಅಥವಾ ಬಾಹ್ಯರು ಎಂದು ಕರೆದು ಅವರನ್ನು ಊರಿನಿಂದ ಹೊರಗಡೆ ವಾಸಿಸುವಂತೆ ನಿರ್ದೇಶಿಸಲಾಗಿತ್ತು. ಅಸ್ಪೃಶ್ಯರನ್ನು ರಾಜ್ಯದ ಹಾಗೂ ಇನ್ನಿತರೆ ವರ್ಗಗಳ ಸೇವಕರು ಎಂದು ಪರಿಗಣಿಸಲಾಗಿತ್ತು. ಬೌದ್ಧರ ಆಗಮನದ ನಂತರ ಶಕ ಮತ್ತು ಪಹ್ಲವರ ದಾಳಿಗಳಿಂದ ಸಾತವಾಹನರ ಸಾಮಾಜಿಕ ವ್ಯವಸ್ಥೆ ಇನ್ನಷ್ಟು ಹಾಳಾಯಿತು. ಇದಕ್ಕೆ ಕಾರಣವೇನೆಂದರೆ, ಈಗ ಶೂದ್ರರು ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಹೊಂದಿದ್ದರು. ಹಾಗೆ ಸಾತವಾಹನರ ಕಾಲದಲ್ಲಿ ಉದ್ಯೋಗಗಳ ಆಧಾರದ ಮೇಲೆ ಹಲವಾರು ಹೊಸ ಹೊಸ ಉಪಜಾತಿಗಳು ಹುಟ್ಟಿಕೊಂಡವು. ಉದಾಹರಣೆಗೆ ಹಲಿಕರು ಅಥವಾ ಹಿಡುವಳಿದಾರರು ಎನ್ನುವ ವರ್ಗ, ಗದಿಕರು ಅಥವಾ ಗ್ರಂಥಿಕರು ಎನ್ನುವಂಥ ವರ್ಗ, ವಧಿಕರು ಅಥವಾ ಮರ ಕೆಲಸದವರು ಎನ್ನುವಂಥ ವರ್ಗ, ಗೋಲಿಕರು ಅಥವಾ ಗೊಲ್ಲರು ಎನ್ನುವಂಥ ಸಮುದಾಯ, ಕೋಲಿಕರು ಅಥವಾ ನೇಯ್ಗೆಯವರು ಎನ್ನುವಂಥ ವರ್ಗ, ತಿಲಪೀಕ್ಷಕರು ಅಥವಾ ತೈಲ ತಯಾರಕರು, ಎಣ್ಣೆಯನ್ನು ತಯಾರು ಮಾಡುವವರು ಇತ್ಯಾದಿ ಇತ್ಯಾದಿ ಉದ್ಯೋಗಗಳ ಆಧಾರದ ಮೇಲೆ ಹೊಸ ಹೊಸ ಉಪಜಾತಿಗಳು ಈ ಸಾತವಾಹನರ ಕಾಲದಲ್ಲಿ ಹುಟ್ಟಿಕೊಂಡವು. ಸಾತವಾಹನರ ಕಾಲದಲ್ಲಿ ಜನಸಾಮಾನ್ಯರು ಈ ಜಾತಿಯ ಕಟ್ಟುಪಾಡುಗಳನ್ನು ಅಷ್ಟಾಗಿ ಪಾಲಿಸುತ್ತಿರಲಿಲ್ಲ. ಅಲ್ಲಲ್ಲಿ ಅಂತರ್ಜಾತೀಯ ವಿವಾಹಗಳು ಕೂಡ ಕಂಡುಬರುತ್ತಿದ್ದವು. ಸಾತವಾಹನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಮತ್ತು ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ ಜಾರಿಯಲ್ಲಿತ್ತು. ಆದರೂ ಕೂಡ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನಗಳು ಲಭ್ಯವಾಗಿದ್ದವು. ಸ್ತ್ರೀಯರು ಸಾಮಾಜಿಕ, ಧಾರ್ಮಿಕ ಮತ್ತು ದಾನ ಧರ್ಮದ ಕಾರ್ಯಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದರು. ಮಹಿಳೆಯರು ಮಹಾರಥಿ, ಮಹಾಸೇನಾಪತಿ ಈ ಮುಂತಾದ ಬಿರುದುಗಳನ್ನೂ ಹೊಂದಿದ್ದು ಅಂಥ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು ಎಂದು ಸ್ಪಷ್ಟವಾಗಿ ಶಾಸನಗಳ ಮೂಲಕ ತಿಳಿಯುತ್ತದೆ. ಉದಾಹರಣೆಗೆ, ನಯನಿಕ ಎನ್ನುವಂಥ ರಾಣಿಯು ತನ್ನ ಮಗನಾದ ವೇದಶ್ರೀಯ ಪರವಾಗಿ ಆಡಳಿತವನ್ನೇ ನಡೆಸಿದ್ದಳು. ಈಕೆಯು ನಾನ್ಘಾಟ್ ಶಾಸನದ ಪ್ರಕಾರ ಮಹಿಳೆಯರು ಅಶ್ವಮೇಧ ಯಾಗದಲ್ಲಿ ಭಾಗವಹಿಸುತ್ತಿದ್ದರು ಎಂದು ತಿಳಿಯುತ್ತದೆ. ಹಾಗೆ ಸಾತವಾಹನರ ಕಾಲದಲ್ಲಿ ವೈಧವ್ಯವನ್ನು ಒಂದು ಶಾಪ ಎಂದು ಪರಿಗಣಿಸಿರಲಿಲ್ಲ. ಸಾತವಾಹನರ ಕಾಲದ ಜನರ ಉಡುಗೆ ತೊಡುಗೆಗಳು ಕೂಡ ಸರಳವಾಗಿದ್ದವು. ಈ ಕಾಲದಲ್ಲಿ ಸ್ತ್ರೀ ಮತ್ತು ಪುರುಷರು ಆಭರಣ ಪ್ರಿಯರಾಗಿದ್ದು ಬಳೆ,
ಕಂಠಹಾರ, ತೋಳಬಂದಿ, ಓಲೆ ಈ ಮುಂತಾದವನ್ನು ಧರಿಸುತ್ತಿದ್ದರೆಂದು ಅಮರಾವತಿ, ನಾಗಾರ್ಜುನಕೊಂಡ, ಭಟ್ಟಿಪ್ರೋಲು ಈ ಮುಂತಾದಂಥ ದೇವಾಲಯಗಳಲ್ಲಿರುವ ಶಿಲ್ಪಗಳಿಂದ ತಿಳಿದುಬರುತ್ತದೆ. ಇನ್ನು ಶಾತವಾಹನರ ಕಾಲದ ಕೃಷಿ ವ್ಯವಸ್ಥೆಯನ್ನು ನೋಡುವುದಾದರೆ, ಶಾತವಾಹನರ ಕಾಲದಲ್ಲಿ ಕೃಷಿಯು ಸಮಾಜದ ಪ್ರಧಾನ ಕಸುಬಾಗಿದ್ದು 90% 95 ಮಂದಿ ಕೃಷಿಯಲ್ಲಿ ನಿರತರಾಗಿದ್ದರು. ರಾಜ್ಯದ ಭೂಮಿಯು ರಾಜನಿಗೆ ಸೇರಿದುದಾಗಿತ್ತು. ಹಾಗಾಗಿ ಅರಸನನ್ನು ಭೂಪತಿ, ಭೂಪಾಲ ಅಥವಾ ಲ್ಯಾಂಡ್ ಲಾರ್ಡ್ ಎಂದು ಕರೆಯಲಾಗುತ್ತಿತ್ತು. ರೈತರು ತಮ್ಮ ಉತ್ಪಾದನೆಯ 1/6 ಭಾಗವನ್ನು ಕಂದಾಯವಾಗಿ ರಾಜನಿಗೆ ಸಲ್ಲಿಸಬೇಕಾಗಿತ್ತು. ಪ್ರತಿಯಾಗಿ ರಾಜನು ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ಇಡೀ ಸಮಾಜಕ್ಕೆ ರಕ್ಷಣೆಯನ್ನು ನೀಡುತ್ತಿದ್ದನು. ಶಾತವಾಹನರ ಕಾಲದ ಕೃಷಿ ಮತ್ತು ಊಳಿಗಮಾನ್ಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದರ ಸಲುವಾಗಿ ಭೂಮಾಲೀಕತ್ವ, ಭೂದಾನ ಪದ್ಧತಿ, ಕೃಷಿ ಉಪಕರಣಗಳಿನ ಮಾರ್ಪಾಡುಗಳು ಈ ಮುಂತಾದವನ್ನು ತಿಳಿಯುವುದು ಅತ್ಯಂತ ಅವಶ್ಯಕವಾಗಿದೆ. ಭೂಮಾಲೀಕತ್ವವನ್ನು ನೋಡೋಣ. ರಾಜರು, ರಾಜಮನೆತನದವರು, ಮಂತ್ರಿಗಳು, ದಳಪತಿಗಳು, ಮಾಂಡಲಿಕರು, ಪಾಳೆಗಾರರು, ಗ್ರಾಮಾಧಿಕಾರಿಗಳು ಜಹಗೀರಿನ ರೂಪದಲ್ಲಿ ಭೂಮಿಯನ್ನು ಪಡೆದು ಮಾಲೀಕರಾಗಿದ್ದರು ಶಾತವಾಹನರ ಕಾಲದಲ್ಲಿ. ಹಾಗೆಯೇ ಬ್ರಾಹ್ಮಣರು ಅಗ್ರಹಾರಗಳನ್ನು ದಾನವಾಗಿ ಪಡೆದು ಭೂಮಿಯ ಮಾಲೀಕರಾಗಿದ್ದರು. ದೇವಾಲಯಗಳು, ಮಠಗಳು, ವಿಹಾರಗಳು, ಬಸದಿಗಳು ಮತ್ತು ದೇವಾಲಯದ ಕಲಾಕಾರರು, ನರ್ತಕಿಯರು, ನಾಗಸ್ವರದವರು ಭೂದಾನವನ್ನು ಪಡೆದು ಭೂಮಿಯ ಮಾಲೀಕರಾಗಿದ್ದರು. ಶಾತವಾಹನರ ಕಾಲದಲ್ಲಿ ಉತ್ತರದಲ್ಲಿದ್ದ ಆರ್ಯರ ಗುಂಪುಗಳು ದಕ್ಷಿಣ ಭಾರತಕ್ಕೂ ಸಹ ಬಂದು ದಖ್ಖನ್ನಿನಲ್ಲಿ ಭೂ ಹತೋಟಿಯನ್ನು ಹೊಂದಿದರು. ಹಾಗಾಗಿ ಇದುವರೆಗೂ ಕೂಡ ಭೂಮಿಯ ಮಾಲೀಕರಾಗಿದ್ದಂತಹ ಶೂದ್ರರು ಈಗ ಜೀತದಾಳುಗಳಾಗಿ ಮಾರ್ಪಟ್ಟರು ಮತ್ತು ಇವರ ಮೇಲೆ ಅಸ್ಪೃಶ್ಯತೆಯನ್ನು ಹೇರಲಾಯಿತು. ಹೀಗೆ ಶಾತವಾಹನರ ಕಾಲದಲ್ಲಿ ಊಳಿಗಮಾನ್ಯ ವ್ಯವಸ್ಥೆ ನಿಧಾನವಾಗಿ ರೂಪುಗೊಂಡಿತ್ತು. ಭೂದಾನವನ್ನು ಪಡೆದಂತಹ ಅಧಿಕಾರಿಗಳು, ಬ್ರಾಹ್ಮಣರು, ಮಠಮಾನ್ಯಗಳು, ಊಳಿಗದವರು, ಜೀತದಾಳುಗಳು ಮತ್ತು ಗುತ್ತಿಗೆದಾರರ ಮೂಲಕ ವ್ಯವಸಾಯವನ್ನು ಮಾಡುತ್ತಿದ್ದರು. ಇದು ಊಳಿಗಮಾನ್ಯ ಪದ್ಧತಿಯ ಏಳಿಗೆಯ ಒಂದು ಮೂಲ ರೂಪವಾಗಿತ್ತು. ಹೀಗಾಗಿ ಆರ್ಥಿಕ ವ್ಯವಸ್ಥೆಯ ಸ್ವರೂಪವೇ ಬದಲಾಗಿ ಹೋಯಿತು. ಉತ್ಪಾದನೆಯು ಹೆಚ್ಚಿ ಶ್ರೀಮಂತ ಕೃಷಿ ಸಮುದಾಯಗಳು ಏಳಿಗೆಗೆ ಹೊಂದಿದ್ವು ಶಾತವಾಹನರ ಕಾಲದಲ್ಲಿ. ಉದಾಹರಣೆಗೆ ಗಂಗಟಕಾರರು, ಕುಂಚಿಟಿಗರು, ತಿಗಳರು ಅಥವಾ ಅಗ್ನಿವಂಶ ಕ್ಷತ್ರಿಯರು, ಬಂಟರು, ಈಡಿಗರು, ಹೆಗ್ಗಡೆಗಳು, ಗೌಡರು, ಲಿಂಗಾಯತ ಒಕ್ಕಲಿಗರು ಇತ್ಯಾದಿ ಇತ್ಯಾದಿ ಸಮುದಾಯಗಳು ಏಳಿಗೆ ಬಂದದ್ದು ಶಾತವಾಹನರ ಕಾಲ ಮತ್ತು ಆನಂತರದಲ್ಲೇ. ಹಾಗೆ ಶಾತವಾಹನರ ಕಾಲದಲ್ಲಿ ವಿವಿಧ ರೀತಿಯ ನಾಣ್ಯಗಳು ಕೂಡ ಚಲಾವಣೆಯಲ್ಲಿದ್ದವು. ಉದಾಹರಣೆಗೆ ಸುವರ್ಣ, ದೀನಾರ್ ಎನ್ನುವ ಚಿನ್ನದ ನಾಣ್ಯಗಳು, ಕುಪಣ ಎನ್ನುವ ಬೆಳ್ಳಿಯ ನಾಣ್ಯಗಳು ಕೂಡ ಬಳಕೆಯಲ್ಲಿದ್ದದ್ದು ಕಂಡುಬರುತ್ತದೆ. ಹಾಗೆಯೇ ವಿದೇಶಿ ನಾಣ್ಯಗಳು ಹೇರಳವಾಗಿ ಶಾತವಾಹನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದುವು. ಉದಾಹರಣೆಗೆ ರೋಮನ್ನರ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳು, ಬೆಳಗಾಂನ ವಡ್ಗಾನ್ ಮಾಧವಪುರ, ಧಾರವಾಡದ ಅಕ್ಕಿಹಾಲೂರು, ಕಾರವಾರದ ಬನವಾಸಿ, ರಾಯಚೂರಿನ ಮಾನ್ವಿ, ಚಿತ್ರದುರ್ಗದ ಬ್ರಹ್ಮಗಿರಿ, ಚಂದ್ರವಳ್ಳಿ ಹಾಗೂ ಬೆಂಗಳೂರಿನ ಯಶವಂತಪುರ ಮುಂತಾದ ಕಡೆ ಲಭ್ಯವಾಗಿವೆ. ಹೀಗಾಗಿ ರೋಮ್ ಮತ್ತು ಈ ದಕ್ಷಿಣ ಭಾರತದ ಮಧ್ಯದಲ್ಲಿ ನೇರವಾದಂಥ ವ್ಯಾಪಾರ ಸಂಬಂಧ ಅಂದು ಇತ್ತು. ಈ ವಿದೇಶಿ ವ್ಯಾಪಾರದಲ್ಲಿ ಭಾರತೀಯರಿಗೆ ಆಮದಿಗಿಂತಲೂ ಸಹ ರಫ್ತು ಹೇರಳವಾಗಿತ್ತು. ಈ ಕಾರಣಗಳಿಂದ ಆ ಕಾಲದ ವ್ಯಾಪಾರದಲ್ಲಿ ಭಾರತೀಯರು ಮೇಲುಗೈಯನ್ನು ಸಾಧಿಸಿದ್ದರು ಎಂದು ಸ್ಪಷ್ಟವಾಗಿ ನಾವು ಹೇಳಬಹುದು. ಇನ್ನು ಶಾತವಾಹನರ ಕಾಲದಲ್ಲಿ ಹಲವಾರು ಹೊಸ ಹೊಸ ವ್ಯಾಪಾರಿ ವರ್ಗಗಳು ಏಳಿಗೆಯನ್ನು ಹೊಂದಿದ್ದು. ಶಾತವಾಹನರ ಕಾಲದಲ್ಲಿ ದಕ್ಷಿಣ ಭಾರತ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿತ್ತು. ದಕ್ಷಿಣ ಭಾರತವು ಯುರೋಪ್ ಮತ್ತು ಆಗ್ನೇಯ ಏಷ್ಯಾದೊಂದಿಗೆ ಬಿರುಸಿನ ವ್ಯಾಪಾರವನ್ನು ಮಾಡುತ್ತಿತ್ತು. ಗ್ರೀಕ್ ಅನಾಮಧೇಯ ಗ್ರಂಥವಾದ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಎನ್ನುವ ಕೃತಿ ಈ ವ್ಯಾಪಾರದ ಬಗ್ಗೆ ಬೆಳಕನ್ನು ಚೆಲ್ಲುತ್ತಾ ಪಶ್ಚಿಮ ಕರಾವಳಿಯಲ್ಲಿದ್ದ ಭಾರಾಕಚ್ಚ, ಸ್ವಮಾದಕ, ಕಲ್ಯಾಣ, ನೇತ್ರ, ಭಟ್ಕಳ, ಬನ್ವಾಸಿ, ನಾಸಿಕ್, ತಗರ, ಧಾನ್ಯಕಟಕ, ಜುನ್ನೋರ್, ಪೈಠಾಣ್, ಕರಹಾತ್ಕ
ಮುಂತಾದಂಥ ಪಟ್ಟಣಗಳನ್ನು ಹೆಸರಿಸಿದೆ ಈ ಕೃತಿ. ಹಾಗೆ ಇವರ ಕಾಲದಲ್ಲಿ ಹಲವಾರು ಶ್ರೇಣಿ ಮತ್ತು ವೃತ್ತಿ ಸಂಘಗಳು ಕೂಡ ಅಸ್ತಿತ್ವಕ್ಕೆ ಬಂದವು. ಉದಾಹರಣೆಗೆ ಕುಂಬಾರರು, ಬಾದ್ಯಾಂತರ, ದಂತುವಾಯು ಅಥವಾ ಹೆಂಡ ಇಳಿಸುವವರು, ಚರ್ಮಕಾರರು, ಧಮ್ಮಿಕರು ಅಥವಾ ಧಾನ್ಯ ಮಾರುವವರು, ಕೋಲಿಕರು ಅಥವಾ ನೇಯ್ಗೆಯವರು ಎನ್ನುವಂತಹ ಹಲವಾರು ಹೊಸ ಹೊಸ ಈ ಶ್ರೇಣಿಗಳು ಕೂಡ ಸಾತನವ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದು ಆವತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ಬಹಳ ಸುಲಭವಾಗಿ ಹಾಗೂ ಶ್ರೀಮಂತವಾಗಿಸಿದ್ದುವು ಎಂದು ಹೇಳಬಹುದು. ಇನ್ನು ಸಾತವಾಹನರ ಕಾಲದ ಧಾರ್ಮಿಕ ವ್ಯವಸ್ಥೆಗೆ ಬಂದರೆ, ಶಾತವಾಹನರು ತಾವು ವೈದಿಕ ಮತಾವಲಂಬಿಗಳಾಗಿದ್ದರೂ ಕೂಡ ಜೈನ ಮತ್ತು ಬೌದ್ಧ ಮತಗಳಿಗೆ ಉದಾರವಾದಂಥ ಪ್ರೋತ್ಸಾಹವನ್ನು ನೀಡಿ ಸರ್ವ ಧರ್ಮ ಸಹಿಷ್ಣುತಾ ನೀತಿಯನ್ನು ಎತ್ತಿ ಹಿಡಿದಿದ್ದಾರೆ ಸಾತವಾಹನರು. ಸಾತವಾಹನರ ಆಸ್ಥಾನದಲ್ಲಿ ಹಿಂದೂ, ಬೌದ್ಧ, ಜೈನ ಪಂಡಿತರುಗಳು ಸಮಾನವಾದ ಸ್ಥಾನವನ್ನು ಪಡೆದುಕೊಂಡಿದ್ದರು. ಸಾತವಾಹನ ಅರಸರು ಎಲ್ಲ ಧರ್ಮದವರಿಗೂ ಕೂಡ ಉದಾರವಾಗಿ ದಾನ ಧರ್ಮಗಳನ್ನು ನೀಡಿರುವುದು ಅವರ ಶಾಸನಗಳಲ್ಲಿ ಕಂಡುಬರುತ್ತದೆ. ಇನ್ನು ಶಿಕ್ಷಣ ಮತ್ತು ಸಾಹಿತ್ಯವನ್ನು ಕುರಿತು ಹೇಳುವುದಾದರೆ, ಪ್ರಾಕೃತ ಸಾತವಾಹನರ ರಾಜ್ಯದ ಅಧಿಕೃತ ಭಾಷೆಯಾಗಿತ್ತು. ಬ್ರಾಹ್ಮಣರಾದ ಶಾತವಾಹನರು ಸಂಸ್ಕೃತವನ್ನು ನಿರ್ಲಕ್ಷಿಸಿರಲಿಲ್ಲ. ಆದರೆ ಜನಸಾಮಾನ್ಯರ ಭಾಷೆಯಾಗಿದ್ದ ಪ್ರಾಕೃತವನ್ನೂ ಕೂಡ ಮಾನ್ಯ ಮಾಡಿದ್ದರು. ಶಾತವಾಹನರ ಕಾಲದಲ್ಲಿ ದೇವಾಲಯ, ಮಠ, ವಿಹಾರ, ಬಸದಿಗಳಲ್ಲಿ ವೇದ, ವೇದಾಂತ, ಉಪನಿಷತ್, ವ್ಯಾಕರಣ ಇನ್ನೂ ಮುಂತಾದಂಥ ಶಾಸ್ತ್ರಗಳಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಶಾತವಾಹನರು ತಾವೇ ಸಾಹಿತಿಗಳಾಗಿದ್ದು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಉದಾರವಾಗಿ ಪೋಷಿಸಿದ್ದಾರೆ. ಸಾತವಾಹನ ಅರಸನಾದ ಹಲ್ಲನು ಗಾಥಾ ಸಪ್ತಸತಿ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದನು. ಇದು 700 ಪದ್ಯಗಳನ್ನು ಒಳಗೊಂಡಿರುವ ಶೃಂಗಾರ ಕಾವ್ಯವಾಗಿದೆ. ಹಾಗೆ ಸಾತವಾಹನರ ಆಸ್ಥಾನ ಕವಿಯಾಗಿದ್ದ ಗುಣಾಢ್ಯನು ಪ್ರಾಕೃತ ಭಾಷೆಯ ಉಪಭಾಷೆಯಾಗಿರುವ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಎನ್ನುವ ಕೃತಿಯನ್ನು ರಚನೆ ಮಾಡಿದ್ದಾನೆ. ಈ ಬೃಹತ್ ಕಥಾ ಎನ್ನುವುದು ಕೃತಿಯು ಒಂದು ಅಕ್ಷಯ ಕಥಾಗಣಿಯಾಗಿದೆ. ಬಹುತೇಕ ನಾಟಕಕಾರರೆಲ್ಲರೂ ಕೂಡ ಈ ಬೃಹತ್ ಕಥಾ ಕೃತಿಯಿಂದಲೇ ಕಥೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಂದೆ ನಾಗಾರ್ಜುನನು ಸಂಸ್ಕೃತ ಭಾಷೆಯಲ್ಲಿ ಶತಸಹಸ್ರಿಕ, ಪ್ರಜ್ಞಾಪಾರಮಿತ, ಮಾಧ್ಯಮಿಕ ಸೂತ್ರ ಎನ್ನುವ ಕೃತಿಗಳನ್ನು ರಚಿಸಿದ್ದಾನೆ ಇದೇ ಕಾಲದಲ್ಲಿ. ಹಾಗೆ ಸರ್ವವರ್ಮ ಎನ್ನುವ ಮತ್ತೊಬ್ಬ ವಿದ್ವಾಂಸ ಕಾತಂತ್ರ ಎನ್ನುವ ವ್ಯಾಕರಣಶಾಸ್ತ್ರ ಕೃತಿಯನ್ನು ರಚನೆ ಮಾಡಿದ್ದಾನೆ. ಜೊತೆಗೆ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಕುಂದಾಚಾರ್ಯರು ಸಾತವಾಹನ ಅರಸರ ಆಸ್ಥಾನದಲ್ಲಿದ್ದು ರಾಯನಸಾರ, ಪ್ರಾಭೃತಸಾರ, ಸಮಯಸಾರ, ಪ್ರವಚನಸಾರ ಇನ್ನು ಮುಂತಾದ ಕೃತಿಗಳನ್ನು ರಚನೆ ಮಾಡಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಇನ್ನು ಸಾತವಾಹನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಮಾತನಾಡುವುದಾದರೆ, ಶಾತವಾಹನರ ಕಾಲದಲ್ಲಿ ಗುಡ್ಡಗಳನ್ನು ಕೊರೆದು ಚೈತ್ಯ ಮತ್ತು ವಿಹಾರಗಳನ್ನು ಬೃಹದಾಕಾರವಾಗಿ ನಿರ್ಮಾಣ ಮಾಡುವಂತಹ ಕಾರ್ಯ ಆರಂಭ ಆಯಿತು. ಬೌದ್ಧರ ಪ್ರಾರ್ಥನಾ ಮಂದಿರಗಳೇ ಚೈತ್ಯಗಳಾಗಿವೆ. ಬುದ್ಧನ ದೇಹದ ಅವಶೇಷಗಳನ್ನು ಹೊಂದಿರುವ ಸ್ಮಾರಕಗಳೇ ಸ್ತೂಪಗಳಾಗಿವೆ. ವಿಹಾರಗಳು ಬೌದ್ಧ ಭಿಕ್ಷುಗಳ ಮಠಗಳಾಗಿವೆ. ಈ ವಿಹಾರಗಳ ಹತ್ತಿರವೇ ಚೈತ್ಯಾಲಯವನ್ನು ನಿರ್ಮಾಣ ಮಾಡಲಾಗಿರುತ್ತದೆ ಈ ಕಾಲದಲ್ಲಿ. ವಿಖ್ಯಾತವಾದ ಅಜಂತಾದ ಗುಹಾಂತರ ದೇವಾಲಯಗಳು ಸಾತವಾಹನರ ಕಾಲದಿಂದಲೇ ಆರಂಭವಾದವು. ಸಾತವಾಹನರ ಕಾಲದ ಬನವಾಸಿಯ ಏಕಮಂಟಪದ ಶಿವಾಲಯ ಭಾರತದ ಪ್ರಥಮ ದೇವಾಲಯ ಎಂದು ಪರಿಗಣಿಸಲ್ಪಟ್ಟಿದೆ. ಕಾರ್ಲೆಯಲ್ಲಿರುವಂಥ ಚೈತ್ಯವು ಭಾರತದಲ್ಲಿಯೇ ಸುಂದರವಾದಂಥ ಚೈತ್ಯವಾಗಿದೆ. ಇದು 45 ಮೀಟರ್ ಉದ್ದ, 15 ಮೀಟರ್ ಅಗಲ ಮತ್ತು 15 ಮೀಟರ್ ಎತ್ತರ ಇದೆ. ಸುಂದರವಾದಂತಹ ಕಂಬಗಳ ಸಾಲು ಗೋಡೆಯ ಇಕ್ಕೆಲೆಗಳಲ್ಲಿಯೂ ಕೂಡ ಹಾಯುತ್ತಾ ಹೋಗುತ್ತದೆ. ಈ ಚೈತ್ಯವನ್ನು ಬನವಾಸಿಯ ಭೂತಪಾಲ ಶೆಟ್ಟಿ ಎನ್ನುವ ವರ್ತಕನು ನಿರ್ಮಿಸಿದನು ಎಂದು ತಿಳಿದುಬರುತ್ತದೆ.
ಕಾರ್ಲೆಯಲ್ಲಿರುವಂತಹ ಚೈತ್ಯ ಭಾರತದಲ್ಲಿಯೇ ಸುಂದರವಾದಂತಹ ಗುಹಾಲಯ ಎಂದು ಕಲಾ ಇತಿಹಾಸಕಾರರಾದ ಆನಂದ್ ಕುಮಾರ್ ಸ್ವಾಮಿಯವರು ವಿವರಿಸುತ್ತಾರೆ. ಮುಂದೆ ನಹಾಪಣ ಮತ್ತು ಗೌತಮಿಪುತ್ರ ಶಾತಕರ್ಣಿಯವರು ನಾಸಿಕ್ನಲ್ಲಿ ವಿಹಾರಗಳನ್ನು ನಿರ್ಮಾಣ ಮಾಡಿದರು. ಶಾತವಾಹನರ ಕಲಾಕೃತಿಗಳನ್ನು ಭಾಜಾ, ಕೊಂಡಾನ, ಪಿತ್ತಲ್ಕೋರ, ಕಾರ್ಲೆ, ಕನ್ಹೇರಿ, ಅಜಂತ, ಅಮರಾವತಿ, ಜಗ್ಗಯ್ಯಪೇಟ, ಭಟ್ಟಿಪ್ರೋಲು, ಘಂಟಸಾಲ, ಗುಡಿವಾಡ, ಗೊಲ್ಲಿ, ಗುಂಟುಪಲ್ಲಿ, ಕನಿಗಿರಿ, ಮಂಚಿಕಲ್ಲು, ಸಾಲಿಹುಂಡಂ ಇನ್ನೂ ಮುಂತಾದಂತಹ ಸ್ಥಳಗಳಲ್ಲಿ ಇವತ್ತು ಕೂಡ ನಾವು ನೋಡಬಹುದಾಗಿದೆ. ಅಮರಾವತಿಯ ಬೌದ್ಧ ಶಿಲ್ಪವು ಬುದ್ಧನನ್ನು ಮೊಟ್ಟ ಮೊದಲ ಬಾರಿಗೆ ಪೂಜೆಗೊಳ್ಳುವಂತಹ ಮೂರ್ತಿಯನ್ನಾಗಿಸಿದೆ. ಸಾತವಾಹನರ ಕಾಲದಲ್ಲಿ ರಚನೆಯಾದದ್ದು. ಇಲ್ಲಿನ ಬುದ್ಧನನ್ನು ಕೆಂಪು ನಿಲುವಂಗಿಯನ್ನು ಧರಿಸಿ ಹಣೆಗೆ ಚಂದನಮಿಟ್ಟು ಕುಳಿತಿರುವ ಹಾಗೆ ರಚಿಸಲಾಗಿದೆ. ಇದು 53 ಮೀಟರ್ ವ್ಯಾಸ ಹಾಗೂ 33 ಮೀಟರ್ ಎತ್ತರವಿದ್ದು ಬುದ್ಧನ ಜೀವನವನ್ನು ವಿವರಿಸುವಂತಹ ಸುಂದರವಾದ ಹಾಗೂ ಅರ್ಥಬದ್ಧವಾದ ಜಾತಕ ಕಥೆಗಳ ಅಸಂಖ್ಯಾತ ಶಿಲ್ಪಗಳನ್ನು ಹೊಂದಿದೆ ಈ ಅಮರಾವತಿಯ ಕಲಾಕೇಂದ್ರ. ನಾಗಾರ್ಜುನಕೊಂಡ ಸಾತವಾಹನರ ಕಾಲದ ಮತ್ತೊಂದು ಪ್ರಸಿದ್ಧವಾದಂತಹ ಕಲಾಕೇಂದ್ರವಾಗಿದ್ದು, ಇಲ್ಲಿ ಬೌದ್ಧ ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಣ್ಣ ಪುಟ್ಟ ದೇವಾಲಯಗಳು, ಗುಹಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ವಿಚಾರಗಳನ್ನು ಸೇರಿಸಿ ನಾನು ಸಾತವಾಹನರಿಗೆ ಸಂಬಂಧಪಟ್ಟಂತೆ ಪುಟ್ಟದಾದಂತಹ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋದಲ್ಲಿ ತಿಳಿಸಿರುವ ವಿಚಾರಗಳಲ್ಲಿ ಗೊಂದಲವೇನಾದರೂ ಇದ್ದರೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನಿಸಿದರೆ ಈ ಕ್ಲಿಪ್ಪಿಂಗ್ನಲ್ಲಿ ನನ್ನ ಮೊಬೈಲ್ ನಂಬರನ್ನು ಹಾಗೂ ಇಮೇಲ್ ವಿಳಾಸವನ್ನು ಕೊಟ್ಟಿದ್ದೇನೆ. ದಯಮಾಡಿ ನನ್ನನ್ನು ಸಂಪರ್ಕಿಸಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇನ್ನೂ ಹೆಚ್ಚಾಗಿ ಕೊಡುತ್ತೇನೆ ಎನ್ನುವ ಭರವಸೆಯನ್ನು ನೀಡಿ ನಾನು ಇಲ್ಲಿಂದ ನಿರ್ಗಮಿಸ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.